ಎಸ್ ರಾಜ್ಯದ ಗಮನ ಸೆಳೆದಿರುವಂತಹ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಮೊದಲ ಸುದ್ದಿ, ನೇಣಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಶಾಸಕ ಆಯ್ಕೆ ಆಗಿರೋದು ಕೇವಲ ಒಬ್ಬಿಬ್ಬರ ಮತದಿಂದಲ್ಲ, ಎಲ್ಲರ ಮತದಿಂದಲೂ. ಯಾರ ಮತದಿಂದ ಆಯ್ಕೆ ಆದರೂ ಕೂಡ ಆತ ಎಲ್ಲರ ಶಾಸಕ ಅಂತ ಅನಿಸ್ಕೊಳ್ಬೇಕು. ಆದರೆ ಇಲ್ಲಿ ಸಾಬ್ರಿಗೇನಾದರೂ ಜಮೀನು ಮಾಡಿಕೊಟ್ರೆ ನೇಣಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ಜೀವ ಬೆದರಿಕೆ ಹೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜೀನಾಮೆಯ ಬಾಂಬ್ ಶುರುವಾಗಿದೆ. BR ಪಾಟೀಲ್ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಆ ಆಡಿಯೋ ಇದೆಯಲ್ಲ, ಅದೇ ಇನ್ನೂ ಸರ್ಕಾರಕ್ಕೆ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಈ ಮಧ್ಯದಲ್ಲಿ ಮತ್ತೊಬ್ಬ ಶಾಸಕ ಸ್ವತಃ ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ. ನಾನು ರಾಜೀನಾಮೆ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಸುದ್ದಿಯತ್ತ ಕೂಡ ಗಮನ ಹರಿಸೋಣ. ಮತ್ತೊಂದು ಕಡೆ ರಾಜಕೀಯವಾಗಿ ಸಾಕಷ್ಟು ದೊಡ್ಡ ಮಟ್ಟದ ಜಿದ್ದಾಜಿದ್ದಿ ಅಂತ ಹೇಳಿದರೆ ಅದು ಜಾರಕಿಹೊಳಿ ವರ್ಸಸ್ DK ಬ್ರದರ್ಸ್ ಮಧ್ಯೆ ಇದೆ. ಇದೀಗ ಮತ್ತೊಮ್ಮೆ DK ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿಯ ಮಧ್ಯೆ ಜಂಗಿ ಕುಸ್ತಿ ಏರ್ಪಡುತ್ತಾ, ಅದು ಕೂಡ KMFನ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಕೂಡ ವಿವರವಾಗಿ ನೋಡೋಣ. ಇನ್ನೊಂದು ಕಡೆ ಕಮಲಕ್ಕೆ ಜೋಶಿ ಮಾರ್ಗ. ಈಗ ನಾಯಕನಿಲ್ಲದ ರೀತಿಯಲ್ಲಿ, ನಾವಿಕನಿಲ್ಲದ ದೋಣಿಯಲ್ಲಿ BJP ಪ್ರಯಾಣ ಮಾಡ್ತಾ ಇದೆ. ಹೊಸ ನಾವಿಕ ಯಾರು ಅಂತ ಹೇಳಿದ್ರೆ ಸದ್ಯಕ್ಕಿಲ್ಲ. ಆದರೆ ನಾವಿಕನ ರೀತಿಯಲ್ಲಿ ಮುಂದುವರಿಸುವ ಜವಾಬ್ದಾರಿಯನ್ನು ಜೋಶಿ ಹೆಗಲಿಗೆ ಹಾಕಲಾಗಿದೆಯಂತೆ. ಆ ಕುರಿತಂತೆಯೂ ಕೂಡ ನೋಡೋಣ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಡೋಕ್ಕಾಗಲಿ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋಕ್ಕಾಗಲಿ ಹೋಗ್ತಾ ಇಲ್ಲ. ಬದಲಾಗಿ ಹೇಗೆಲ್ಲ ಮಲತಾಯಿ ಧೋರಣೆ ಆಗ್ತಾ ಇದೆ, ರಾಜ್ಯಪಾಲರು ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೇಗೆ ನಡೆದುಕೊಳ್ತಾ ಇದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮನೆಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗ್ತಾ ಇದೆ. ಅದು ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಾತಿ ಜನಗಣತಿಯ ಮರು ಸರ್ವೆ ನಡೀತಾ ಇದೆ. ಮತ್ತೊಮ್ಮೆ ಆ ಸರ್ವೆ ಪೂರ್ಣಗೊಳಿಸಬೇಕಾಗತ್ತೆ. ಆ ವಿಚಾರವಾಗಿ ಕೆಲವಷ್ಟು ಸಿದ್ಧತೆಗಳಿದ್ದಾವೆ. ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋಗೋಣ. ಇದೇ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ, ಜೊತೆಗೆ ಬೆಂಗಳೂರಿನಿಂದಲೂ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಂಡ್ಯದಿಂದ ಶಶಿ ಇದ್ದಾರೆ, ಬೆಳಗಾವಿಯಿಂದ ಶ್ರೀಧರ್ ಇದ್ದಾರೆ, ಬೆಂಗಳೂರಿನಿಂದ ಹಿರಿಯ ಪ್ರತಿನಿಧಿ ಶಿವಕುಮಾರ್ ಇದ್ದಾರೆ, ಮತ್ತೊಂದು ಕಡೆ LN ಸ್ವಾಮಿ ಇದ್ದಾರೆ. ಎಲ್ಲರಿಂದಲೂ ಕೂಡ ಮಾಹಿತಿ ಪಡಿತಾ ಹೋಗೋಣ. ಮೊದಲ ಸುದ್ದಿ, ಮುಸ್ಲಿಮರ ಹೆಸರಿಗೆ ಜಮೀನು ಪರಾಭಾರೆ ಮಾಡಿದ್ರೆ ನೇಣಿಗೆ ಹಾಕ್ತೀನಿ ಅಂತ ಒಬ್ಬ ಶಾಸಕ ಹೇಳಿದ್ದಾರೆ. ಇಂಥ ಮಾತನ್ನು ಹಾದಿ ಬೀದಿಯಲ್ಲಿ ಹೋಗುವಂಥವರು ಕೂಡ ಮಾತನಾಡೋದಿಲ್ಲ. ಒಬ್ಬ ಶಾಸಕರಾಗಿ ಹೀಗೆ ಮಾತನಾಡಿದ್ದಾರೆ. ಅದು ಕೂಡ ಮಂಡ್ಯದ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಮರಿಗೇನಾದರೂ ಜಮೀನು ಮಾಡಿಕೊಟ್ರೆ ನಾನು ನಿಮ್ಮನ್ನು ನೇಣಿಗೆ ಹಾಕ್ತೀನಿ ಅಂತ, ಅದು ಹೇಳಿ ಕೇಳಿ ಕಾಂಗ್ರೆಸ್ ಶಾಸಕ ಅವರು ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಮರ ಹೆಸರಿಗೆ ನೋಂದಣಿ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಅಧಿಕಾರಿಗಳಿಗೆ ಬಹಿರಂಗವಾಗಿ ಧಮಕಿ ಹಾಕಿದ್ದಾರೆ. ಸರ್ಕಾರಿ ಜಮೀನು ಸರ್ಕಾರಕ್ಕೆ ಇರಬೇಕು ಅಂತ ತಾಕೀತು ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಿದೆ. ನೋಡಿ, ಒಬ್ಬ ಶಾಸಕ ಆಗಿದ್ದಂಥವರು ಸರ್ಕಾರಿ ಜಮೀನಿನ ರಕ್ಷಣೆ ಮಾಡಬೇಕು, ಅವರ ಕರ್ತವ್ಯ. ಆದರೆ ಕರ್ತವ್ಯದ ನೆಪದಲ್ಲಿ ಹೀಗೆ ಧಮಕಿ ಹಾಕೋದಿದೆಯಲ್ಲ, ಎಲ್ಲರಿಗೂ ಕೂಡ ಒಂದು ಪ್ರೋಟೋಕಾಲ್, ಶಿಷ್ಟಾಚಾರ ಅಂತ ಖಂಡಿತವಾಗೂ ಇರುತ್ತೆ. ಒಬ್ಬ ಶಾಸಕನಾದಂಥವರು ಏನು ಬೇಕಾದ್ರೂ ಭಾಷೆ ಬಳಕೆ ಮಾಡ್ತೀನಿ ಅಂತ ಹೇಳಿದರೆ ಈ ಸಮಾಜ ಒಪ್ಪೋದಿಲ್ಲ, ಕಾನೂನು ಒಪ್ಪೋದಿಲ್ಲ. ಎಲ್ಲರಿಗೂ ಕೂಡ, ಸಾಮಾನ್ಯ ಜನರಿಗೂ ಅವರದೇ ಆದ ಗೌರವ ಘನತೆ ಇದ್ದೇ ಇರುತ್ತೆ. ಅಧಿಕಾರಿಗಳಿಗೆ ನೇಣಿಗೆ ಹಾಕ್ತೀನಿ ಅಂತ ಹೇಳಿದರೆ ಜೀವ ಬೆದರಿಕೆ ಹೊಡ್ತಾ ಇದ್ದಾರೆ ಇಲ್ಲಿ ಶಾಸಕರು, ಅಥವಾ ಪ್ರಾಣ ಬೆದರಿಕೆ ಒಡ್ಡಿ ಏನು ಧಮಕಿ ಹಾಕಿ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಶಾಸಕರ ಬಾಯಲ್ಲಿ ಬರುವಂಥ ಮಾತುಗಳು ಇವಲ್ಲ. ಶಾಸಕರು ಬಳಸಬೇಕಾದಂಥ ಭಾಷೆಯೂ ಇದಲ್ಲ. ಶಾಸಕರು ಅವರನ್ನು ನೋಡಿ ಅನೇಕ ಜನ ಫಾಲೋ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ, ಅವರ ನಡವಳಿಕೆಯ ರೀತಿಯಲ್ಲೇ ಗಮನಿಸ್ತಾರೆ. ಆದರೆ ಒಬ್ಬ ಶಾಸಕರಾದಂಥವರೇ ಬಹಿರಂಗವಾಗಿ ಈಗ ಹೇಳಿಕೆ ಕೊಟ್ಟರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ಅನ್ನಂಗೆ ಆಗುತ್ತೆ. ಯಾರೇ ಆಗಲಿ ಕೂಡ ಸಾರ್ವಜನಿಕವಾಗಿಯೋ ಅಥವಾ ಖಾಸಗಿಯಾಗಿಯೋ ಹೀಗೆ ಬಳಕೆ ಮಾಡೋದಿದೆಯಲ್ಲ, ನೇಣಿಗೆ ಹಾಕ್ತೀನಿ ಅಂತ ಹೇಳಿ. ಹೌದು, ಸರ್ಕಾರಿ ಜಮೀನಿನ ರಕ್ಷಣೆ ಮಾಡಲಿ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಅದರದ್ದೇ ಆದ ಭಾಷೆ ಇದೆ. ಬಟ್ ಈ ಭಾಷೆ ಬೇಕಾ? ಏನು ಭಾಷೆ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಬರೋಣ. ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ. ಈಗಂತೂ ಸದ್ಯಕ್ಕೆ ದರಖಾಸ್ತಲ್ಲಿ ದುರ್ಗತಿ ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನಮಗೂ ಗೊತ್ತು. ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು. ಯಾವನಾರ ಸಾಹೇಬ್ರ ಹೆಸರಿಗೆ ಮಾಡಿದ್ರೆ, ಯಾವನ್ ಮಾಡಿರ್ತೀರಿ ಅವನಿಗೆ ನ್ಯಾಣ ಹಾಕೋದು ಗ್ಯಾರಂಟಿ.
ಇವತ್ತು ಇಷ್ಟು ಜನ ಹಿಂಗಡೆ ಹೇಳಿದ್ದೀನಿ, ಹುಷಾರು. ಆಗಿವೆ, ತುಂಬ ಜಾಸ್ತಿ ಆಗಿವೆ. ಇನ್ಮೇಲೆ ನಿಮ್ಮ ತಹಸೀಲ್ದಾರ್ ಮಿತಿ ಗುರಿ ಮೇಲೆ ಕಾಂಪೌಂಡ್ ಏನದ ಅಲ್ಲಿ ಗಂಟೆ ಅಳ್ತೆ ಈಗ ಅವ್ರು ಸಾಬ್ರಾತ್ ಮಾಡ್ತಾರಲ್ಲಿ ಹಿಂದೆ ಅಳತೆ ಮಾಡಿ ಕಾಂಪೌಂಡ್ ಯಾವನ್ ಅಳತೆ ಮಾಡ್ತಾನೆ, ಯಾವನ್ ಮಾಡ್ತಾನೆ, ಯಾವನ್ ಸರ್ವೆ ಅವ್ನು ಕೇಳು. ಸರ್ಕಾರಿ ಜಮೀನ ವಿರೋಧ ಬರ್ಕೊಡಕ್ಕೆ ಇದು ಮಾತಾಡೋ, ಯಾಕೆ ಮಾತಾಡ್ತೀನಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಸರ್ಕಾರಿ ಜಮೀನಿನ ರಕ್ಷಣೆ ಒಬ್ಬ ಶಾಸಕನ ಆದ್ಯ ಕರ್ತವ್ಯ, ಅದನ್ನು ಉಳಿಸಿಕೊಳ್ಳಬೇಕು, ಮುಂದಿನ ಪೀಳಿಗೆಗೆ ಕಾಪಾಡಿಕೊಳ್ಳಬೇಕು, ಅದು ಸತ್ಯ. ಆದರೆ ಅದೇ ಭಾಷೆಯನ್ನು, ಅದೇ ನಡವಳಿಕೆ ರೀತಿಯಲ್ಲಿದೆಯಲ್ಲ, ಅದಕ್ಕೆ ಮಾತ್ರ ಇಲ್ಲ ಆಕ್ಷೇಪ. ನೇಣಿಗೆ ಹಾಕ್ತೀನಿ ಅಂತ ಹೇಳಕ್ಕೆ ಇವ್ರು ಯಾರು? ಜೊತೆಗೆ ಸಾರ್ವಜನಿಕವಾಗಿ ಒಂದು ಪ್ರಾಣ ಬೆದರಿಕೆ ಒಡ್ಡುವ ರೀತಿಯಲ್ಲಿ ಮಾತನಾಡಿ ಸರಿನಾ? ಅದು ಕೂಡ ಒಂದು ಸಮುದಾಯವನ್ನು ಉಲ್ಲೇಖಿಸಿ. ದಶರಥ್, ಏನು ಇತ್ತೀಚೆಗೆ ವಕ್ಫ್ ಕಾಯ್ದೆ ಏನಿದೆ, ಆ ಕಾಯ್ದೆ ಬಂದ ನಂತರದಲ್ಲಿ ಸಾಕಷ್ಟು ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಒಂದು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಅದು ಕೂಡ ಸಾಕಷ್ಟು ಟೀಕೆ ಮತ್ತು ಆರೋಪಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಒಂದರಲ್ಲಿ, ಅದರಲ್ಲೂ ಕೂಡ ಶ್ರೀರಂಗಪಟ್ಟಣ ತಾಲೂಕು ಒಂದರಲ್ಲೇ ನೂರಾರು ಎಕರೆ ಜಮೀನು ಈಗ ವಕ್ಫ್ ಆಸ್ತಿಯಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು. ಇದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಎಡವಟ್ಟು ಕೂಡ ಒಂದಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಚಾರ ಏನು ವಕ್ಫ್ ಕಾಯ್ದೆ ಬಂದ ನಂತರದಲ್ಲಿ ನೂರಾರು ಎಕರೆ ಸ್ಥಳೀಯ ರೈತರು ಉಳುಮೆ ಮಾಡ್ತಿದ್ದಂತ ಭೂಮಿ ಇವತ್ತು ದೇವಸ್ಥಾನದ ಜಮೀನ್ ಇರ್ಬೋದು ಅಥವಾ ರೈತರ ಜಮೀನ್ ಇರ್ಬೋದು, ಇದೆಲ್ಲವೂ ಕೂಡ ವಕ್ಫ್ ಆಸ್ತಿಯಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಬಹಳಷ್ಟು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿದ್ದಂತ ರೈತರಲ್ಲಿ ಒಂದ್ ರೀತಿ ಆತಂಕ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಏನು ಬಗರುಕುಂ ಸಾಗುವಳಿಗಾಗಿ ಅರ್ಜಿಯನ್ನ ಏನ್ ಹಾಕಿರ್ತಾರೆ ರೈತರು, ಅವರೆಲ್ಲರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬಳಿಗೆ ಹೋಗಿ ತಮ್ಮ ಅಹವಾಲನ್ನ ಮಂಡಿಸ್ತಾ ಇರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇತ್ತೀಚೆಗೆ ಏನು ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಗೇರವರು ಸ್ಥಳೀಯ ಕಾರ್ಯಕ್ರಮವೊಂದಕ್ಕೆ ತಮ್ಮೂರಿಗೆ ಬಂದಂತ ಸಂದರ್ಭದಲ್ಲಿ ಸ್ಥಳೀಯರು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೆ. ಅಧಿಕಾರಿಗಳು ಕೆಲವು ಮುಸ್ಲಿಮರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗಿ ಸರ್ಕಾರದ ಆಸ್ತಿಯನ್ನ ಮುಸ್ಲಿಮರಿಗೆ ಬರ್ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ವಕ್ಫ್ ಕಾಯ್ದೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಶಾಸಕರಿರ್ಬೋದು, ಜನಪ್ರತಿನಿಧಿಗಳು ಮತ್ತು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಮತ್ತು ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಆ ನಿಟ್ಟಿನಲ್ಲಿ ಅದನ್ನ ಏನಾಗಿದ್ದಂತ ಡ್ಯಾಮೇಜ್ ಅನ್ನ ತೇಪೇಚ್ಕೊಳ್ಳುವಂತ ಸಂದರ್ಭಕ್ಕೆ ಈ ರೀತಿಯ ಭಾಷೆಯನ್ನ ಬಳಕೆ ಮಾಡಿದ್ರು, ಅಥವಾ ಆ ಸ್ಥಳೀಯ ರೈತರನ್ನ ಮೆಚ್ಚಿಸಲಿಕ್ಕೆ ಈ ರೀತಿಯ ಮಾತನಾಡಿದ್ರು, ಅಥವಾ ತನ್ನ ಮಾತು ನನ್ನ ನಡೆ ಪ್ರತಿ ಬಾರಿನೂ ಇದೇ ರೀತಿ ಇದೆ ಅಂತ ಹೇಳಿ ರಮೇಶ್ ಬಂಡಿಸಿದ್ದೇಗೌಡರು ಈ ರೀತಿ ಹೇಳಿಕೆಯನ್ನು ಹಾಕಿದಾರೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಬಗರುಕುಂ ಸಾಗುವಳಿಗೆ ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ, ಅದರಲ್ಲೂ ಕೂಡ ಮುಸ್ಲಿಮರಿಗೆ ಯಾರಿಗೂ ಕೂಡ ಅದು ಜಮೀನು ಪರಭಾರೆ ಆಗ್ಬಾರ್ದು, ಅವ್ರಿಗೆ ಖಾತೆ ಮಾಡ್ಕೊಟ್ಟಿದ್ದೆ ಏನಾದ್ರು ಕಂಡು ಬಂದಿದ್ರೆ ಅವ್ರಿಗೆ ಸಂಬಂಧಪಟ್ಟ ಯಾವ ಅಧಿಕಾರಿ ಅಥವಾ ಸಿಬ್ಬಂದಿ ಇರ್ತಾರೆ ಅವ್ರನ್ನ ನೇಣಿಗಾಕ್ತೀನಿ ಅಂತ ಹೇಳಿ ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಒಂದು ಟೀಕೆ ಮತ್ತು ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಏನು ಕಂದಾಯ ಏನು ಸಾರ್ವಜನಿಕ ಆಸ್ತಿ ಏನೋ ಅದಕ್ಕೂ ಕೂಡ ಸರ್ಕಾರಿ ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಮಾಡ್ಬೇಕು. ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೂಡ ಒಟ್ಟಿಗೆ ಒಮ್ಮತದಿಂದ ಕೆಲಸವನ್ನ ಮಾಡಿದೆ ಆದಂತ ಸಂದರ್ಭದಲ್ಲಿ ಈ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅಥವಾ ಏನು ಭೂಗಳರ ಪಾಲಾಗ್ತಿದ್ದಂತ ಆಸ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಕಾರಣವಾಗತ್ತೆ. ಆದ್ರೆ ಈ ಒಂದು ಬರದಲ್ಲಿ ಅಂದ್ರೆ ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡ್ಬೇಕಾದಂತ ಜನಪ್ರತಿನಿಧಿ, ಅದರಲ್ಲೂ ಕೂಡ ಶಾಸಕರಾಗಿರ್ತಕ್ಕಂಥವ್ರು ಒಂದು ಬಾರಿ ಅಲ್ಲ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ರಮೇಶ್ ಬಂಡಿಸಿದ್ದೇಗೌಡರು ಪದೇ ಪದೇ ಈ ರೀತಿಯ ಒಂದು ನಡವಳಿಕೆಯನ್ನ ಸಾರ್ವಜನಿಕವಾಗಿ ತೋರ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೂ ಕೂಡ ಆಕ್ರೋಶಕ್ಕೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳಿಗೆ ಅವ್ರದೇ ಆದಂತ ಒಂದು ಹಿತಿಮಿತಿ ಇರ್ತದೆ, ಅವ್ರದೇ ಒಂದು ವ್ಯವಸ್ಥೆನಲ್ಲಿ ಆ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಆದ್ರೆ ಈ ರೀತಿಯ ಸಾರ್ವಜನಿಕವಾಗಿ ನಿಮ್ಮನ್ನ ನೇಣಿಗಾಕ್ತೀನಿ ಅಂತ ಹೇಳಿ ಬೆದರಿಸುವಂತದ್ದು, ಜೀವ ಭಯವನ್ನ ಒಡ್ಡುವಂತದ್ದು ಎಷ್ಟು ಸರಿ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರ್ತದೆ. ಮತ್ತೊಂದು ಕಡೆ ಏನು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಅಂದ್ರೆ ಮುಸ್ಲಿಮರ ಪರವಾಗಿರ್ತಾರೆ ಅನ್ನೋ ಒಂದು ಆರೋಪಗಳು, ಒಂದು ಏನು ಮಾತುಗಳು ಕೂಡ ಕೇಳ್ಬರ್ತಿದ್ವು. ಆದ್ರೆ ಇತ್ತೀಚೆಗೆ ಈ ಒಂದು ಶಾಸಕರ ವರ್ತನೆ ಕಾಂಗ್ರೆಸ್ ನಲ್ಲಿ ಈ ಒಂದು ವಕ್ಫ್ ಕಾಯ್ದೆ ಅಥವಾ ಏನು ಹಿಂದುತ್ವದ ಪರವಾಗಿ ಬಿಜೆಪಿ ಅವರು ನಿಂತಿರ್ತಕ್ಕಂಥದ್ದು, ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರು ಬದಲಾಗ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ದಶರಥ, ಥ್ಯಾಂಕ್ ಯು ಶಶಿ.